ಎಲ್ರಿಗೂ ನಮಸ್ಕಾರ. ಕಿರಣ್ ಕಾಮಿಡಿ ಟೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಹುಲಜಂತಿ ಮಾಳಿಂಗರಾಯನ್ ಗುಡ್ಯಾಗದೀವ್ರಿ. ಇದ ನೋಡ್ರಿ ಹುಲಜಂತಿ ಮಾಳಿಂಗರಾಯನ ಗುಡಿಯ ಅಗಸಿ ಬಾಗಲ್ರಿ. ಇದು ಇನ್ನ ವರ್ಕ್ಸ್ ನಡೆದೈತಿ. ಮತ್ತು ಇಟ್ಟು ಭಂಡಾರ ಕಾಣಕ್ಕೆ ಕಾರಣ ಏನಪ್ಪ ಅಂದ್ರೆ ಜಾತ್ರೆಯಾಗಿ ಕೇವಲ 15 ದಿವಸ ಅಟ್ಟಾಗೈತ್ರಿ ಇಲ್ಲಿ. ಹುಲಜಂತಿ ಮಾಳಿಂಗರಾಯಿಗೆ ನಾವು ಮತ್ತು ನಮ್ಮ ಇಬ್ಬರು ದೋಸ್ತರು ಕೂಡಿ ಹೋಗಿದ್ದೀವ್ರಿ. ಈ ಗುಡಿನ ಶ್ರೀ ಮಾಳಿಂಗೇಶ್ವರ ಗುಡಿ ರೀ. ಇಲ್ಲೇ ಮುಂಡಾಸಾಕತ್ರಿ. ಈಗೇನು ನೋಡಕ್ಕೆ ಹತ್ತಾರ ನೀವು, ಕಂಪೌಂಡ್ ಗತ್ಲೆ ಕಟ್ಟಿದ್ದ ಒಳಗೆ ಕಟ್ಟೈತಿ. ಇದಕ್ಕೆ ಎಣ್ಣೆ ಹೊಂಡ ಅಂತ ಕರಿತಾರೆ ರೀ. ಜಾತ್ರೆ ಒಳಗೆ ಇದಕ್ಕೆ ಎಣ್ಣೆ ಹಾಕ್ತಾರೆ. ಮತ್ತು ಈ ಒಂದು ಬನ್ನಿ ಗಿಡದಿಂದ ಮುಂಡ ಶುರುವಾಗಿ ಗುಡಿ ಮ್ಯಾಗೆಲ್ಲ ಹೋಗಿರ್ತೈತ್ರಿ. ಇದ ನೋಡ್ರಿ ಹುಲಜಂತಿ ಮಾಳಿಂಗರಾಯನ ಗರ್ಭಗುಡಿ. ಇದ ಗುಡಿ ಮ್ಯಾಗ ಪ್ರತಿ ವರ್ಷ ಅಂದ್ರೆ ದೀಪಾವಳಿ ಅಮಾವಾಸ್ಯಕ್ಕೆ ರಾತ್ರಿ ಬಾರಾಕ ಇಲ್ಲಿ ಶಿವ ಪಾರ್ವತಿಯರು ಬಂದ ಮುಂಡ ಸುತ್ತ ಹೊಕ್ಕಾರು. ಇಲ್ಲಿ ಜಾತ್ರೆಯಾಗಿ ಕೇವಲ 15 ದಿವಸ ಅಟ್ಟಾಗೈತ್ರಿ. ಇದ ಗುಡಿ ಮ್ಯಾಗ ಮುಂಡಾಸ ಆಕತ್ರಿ ಪ್ರತಿ ವರ್ಷ. ಹಂಗೆ ಇಲ್ಲಿ ಮ್ಯಾಗ ಕಳಸಗಳನ್ನು ನೋಡ್ಬೋದು ನೀವು. ಆ ಕಳಸಕ್ಕನ ಮುಂಡಾಸ ಆಗಿರ್ತೈತ್ರಿ. ಏನು ನೋಡಕತ್ತಲ್ಲ ನೀವು, ಇದಕ್ಕೆ ಏನೋ ಒಂದು ಬೇಡಿಕೆ ಇಟ್ಟು ₹1 ಕಾಯಿನ್ ಹಚ್ಚಿರ ಆ ಕಾಯಿನ್ ನಿಂತಪ್ಪ ಅಂದ್ರೆ ಆ ಬೇಡಿಕೆ ನಿಮ್ಮದು ಪೂರ್ತಿ ಆಕೈತಿ ಅನ್ನೋದೊಂದು ನಂಬಿಕೆ ರೀ. ಹಿಂಗೆ ಭಂಡಾರಿಗೆ ಕಾರಣ ಏನಪ್ಪ ಅಂದ್ರೆ ದೇವ್ರ ಆಶೀರ್ವಾದ ಯಾವಾಗಲೂ ಗಾಡಿ ಮ್ಯಾಗ ಇರಲಿ ಅಂತ ಹೇಳಿ. ಕಾರ್ ಗಾಡಿನೂ ನಮ್ಮ ದೋಸ್ತಂದ ರೀ, ಭಂಡಾರಿಗೆ ಅವ ನಮ್ಮ ದೋಸ್ತ. ಮುಂದೆ ಈಗ ನಾವು ಬೀಜ ಗುಂತಿಗೆ ಹೊಂಟದೀವಿ ರೀ. ಬೀಜ ಗುಂತಿಯಾಗಿ ವಿಶೇಷ ಏನಪ್ಪ ಅಂದ್ರೆ ಇಲ್ಲಿ ಮಾಳಿಂಗರಾಯ ತನ್ನ ಕುರಿಗಳನ್ನು ಕಟ್ತಿದ್ದತ್ತ. ಅಂದ್ರೇನು, ರಾತ್ರಿ ಹೊತ್ತ ತಂದ ಕುರಿಗಳನ್ನು ಇಲ್ಲೇ ಕಟ್ಟಿ ವಿಶ್ರಾಂತಿ ಪಡಿತಿದ್ದತ್ತ. ನಮ್ಮ ಮುಂದಿನ ಪಯಣ ಗುಡ್ಡಾಪುರ ದಾನಮ್ಮನ ಗುಡಿಗೆ. ಗುಡ್ಡಾಪುರ ದಾನಮ್ಮನ ದರ್ಶನ ತಗೊಂಡು ಇನ್ನು ಮುಂದೆ ಹೋಗುದ ಶ್ರೀ ದರಿದೇವರ ಗುಡ್ಡಕ್ಕೆ. ಈಗೇನು ನೀವು ನೋಡಕತ್ತರಿ, ಇದ ನೋಡ್ರಿ ದರಿದೇವರ ಗುಡ್ಡ. ನಮ್ಮ ದೋಸ್ತ ಹೇಳಿದ ಪ್ರಕಾರ ದರಿದೇವರ ಒಮ್ಮೆ ಯುದ್ಧ ಮಾಡಕ್ಕೆ ಹೋದಾಗ ದರಿದೇವರನ ತಂಗಿ ಆರತಿಯನ್ನು ಕೈಯಾಗಿಂದ ಒಗೆದ ಬಳಕ ಅದು ಆರತಿ ಡಬ್ ಇತ್ತತ್ರಿ. ಡಬ್ ಬಿದ್ದ ಬಳಕ ನನ್ನ ಸೋಲಾತ ತಿಳಿದ ದರಿದೇವರ ಈ ಗುಡ್ಡ ಒಳಗೆ ಹೋಗಿಬಿಡ್ತಾನತ್ತ.
ಇನ್ಕಾಳೆ ನಾವು ಕಾರ್ಗಡ್ಯಾಗ ಬರಾಕ್ ತೋರಿಸಿದ ಗುಡಿ ಅಂದ್ರೆ ಕೆಳಗಿಂದ ಬಂದಿದ್ರಿ. ಇದು ಈಗ ಬಂದಿದ್ದು ನಾವು ಮ್ಯಾಗಿಂದ್ರಿ. ಹಂಗೆ ಈ ದರಿದೇವ್ರ ಗುಡ್ಡ ದರ್ಶನ ತಗೊಂಡ ಇನ್ನು ಮ್ಯಾಗ ನಮ್ಮದು ಊರ ಕಡೆ ಪಯಣ. ಹಂಗೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀವಿ ರೀ. ಅಲ್ಲಿ ತನಕ ನಮಸ್ಕಾರ.